ಬಗೆದಷ್ಟು ಬಯಲಾಗ್ತಾ ಇದೆ ಕೆಪಿಎಸ್ಸಿ ನೇಮಕಾತಿ ಭ್ರಷ್ಟಾಚಾರ. ಅಭ್ಯರ್ಥಿಗಳಿಗೆ ರೆಸಾರ್ಟ್ನಲ್ಲಿ ಟ್ರೈನಿಂಗ್ ಅನ್ನ ನೀಡ್ತಾ ಇದ್ರು ಆರೋಪಿಗಳು ಅನ್ನೋ ಗಂಭೀರ ಅನುಮಾನ. ರೆಸಾರ್ಟ್ನಲ್ಲೇ ಮೊದಲೇ ಪ್ರಶ್ನೆಗಳನ್ನ ಹೇಳ್ಕೊಂಡು ತಯಾರಿ ಮಾಡಿಕೊಳ್ಳಲಾಗ್ತಾ ಇತ್ತಂತೆ. ಇಡಿ ಮುಂದೆ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಭ್ಯರ್ಥಿಗಳು. ಹೀಗಾಗಿ ಅಭ್ಯರ್ಥಿಗಳ ಸಮೇತ ಹೋಟೆಲ್ ರೆಸಾರ್ಟ್ ಮೇಲೆ ದಾಳಿ ನಡೆಸಲಾಗಿದೆ. ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಹಾಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಅವ್ಯವಹಾರಗಳನ್ನ ಒಂದೊಂದಾಗಿ ಬಯಲಿಗೆಳುವ ಪ್ರಯತ್ನ ಆಗ್ತಾ ಇದೆ. ಇಡಿ ದಾಳಿ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಅಕ್ರಮಗಳು ಆಯಿತು ಅನ್ನೋದರ ಬಗ್ಗೆ ಒಂದೊಂದೇ ಮಾಹಿತಿಯನ್ನ ಬಾಯ್ಬಿಡ್ತಾ ಇದ್ದಾರೆ.